ಇನ್ನು ನಾಗಮಂಗಲ ಗಲಭೆ ಹಿಂದೆ ಕೇರಳ ಕೈವಾಡ ಇದೆಯಾ? ಗಲಭೆಯಲ್ಲಿ ನಿಷೇಧಿತ ಪಿಎಫ್ಐ ಸದಸ್ಯರು ಭಾಗಿಯಾಗಿರುವಂತಹ ಶಂಕೆ ಇದೆ. ನಾಗಮಂಗಲ ಗಲಭೆಯ ಹಿಂದೆ ಕೇರಳ ಕೈವಾಡದ ಶಂಕೆ ಈಗ ಮೂಡ್ತಾ ಇರೋದು. ಯಾಕಂದ್ರೆ ಒಂದಷ್ಟು ಕೇರಳ ಸದಸ್ಯರು ಕೂಡ ಇಲ್ಲಿದ್ರು ಅಂತ. ಗಲಭೆಯಲ್ಲಿ ನಿಷೇಧಿತ ಪಿಎಫ್ಐನ ಸದಸ್ಯರಿರುವಂತ ಆರೋಪ ಇದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಗಲಭೆ ಮಾಡಿದಂತ ಶಂಕೆ ಇದೆ. ಅನುಮಾನಕ್ಕೆ ಕಾರಣವಾಯಿತು ಎಫ್ಐಆರ್ ನಲ್ಲಿರುವಂತ 2 ಹೆಸರು. ಎಫ್ಐಆರ್ ನಲ್ಲಿ ಇಬ್ಬರು ಕೇರಳ ಮೂಲದವರ ಹೆಸರಿದೆ. 74 ಆರೋಪಿಗಳ ಪೈಕಿ ಇಬ್ಬರು ಕೇರಳ ಮೂಲದವರು. 44ನೇ ಆರೋಪಿ ನಂಬರ್ 44 ಯೂಸುಫ್, ಹಾಗೆ ಆರೋಪಿ ನಂಬರ್ 61 ನಾಜೀರ್, ಇಬ್ಬರು ಕೂಡ ಕೇರಳದ ಮಲಪ್ಪುರಂ ನಿವಾಸಿಗಳು ಅನ್ನೋ ಮಾಹಿತಿ ಇದೆ. ನಾಗಮಂಗಲ ಗಲಭೆಯಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳು ಇವರು ಕೆಲ ದಿನಗಳಿಂದ ನಾಗಮಂಗಲದಲ್ಲಿ ವಾಸವಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇಬ್ಬರು ಕೂಡ ನಿಷೇಧಿತ ಪಿಎಫ್ಐ ಸಂಘಟನೆ ಸದಸ್ಯರು ಅನ್ನೋ ಆರೋಪವನ್ನ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ. ಸೊ ಆ ಬಗ್ಗೆ ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆರೋಪಿಗಳಿಬ್ಬರು ಕೇರಳ ಮೂಲದವರು, ಮಲಪ್ಪುರಂ ನಿವಾಸಿಗಳು ಅನ್ನೋದು ಗೊತ್ತಾಗಿದೆ. ಸೊ ಇವರಿಗೆ ನಾಗಮಂಗಲದಲ್ಲಿ ಏನ್ ಕೆಲಸ, ಜೊತೆಗೆ ಇವರು ಕೆಲ ದಿನಗಳ ಹಿಂದೆ ಬರಬಾರ್ದು ಅಂತೇನಿಲ್ಲ, ಆದ್ರೆ ಇದೇ ಸಂದರ್ಭದಲ್ಲಿ ಬಂದು ಅಲ್ಲಿ ಈ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಅನುಮಾನ ಇದೆ. ಜೊತೆಗೆ 200 ಮಾಸ್ಕ್ಗಳನ್ನ ಕೂಡ ಅಲ್ಲಿ ಖರೀದಿ ಮಾಡಲಾಗಿದೆ ಲಂಸಮ್ ಆಗಿ. ಸುದಾದ ನಂತರ ಎಲ್ರಿಗೂ ಕೂಡ ಅದನ್ನ ಹಂಚಲಾಗಿದೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ನಾಗಮಂಗಲ ಗಲಭೆಗೆ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನೋ ವಿಚಾರ. ಸೊ ಆರೋಪಿಗಳ ವಿವರವನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಈ ಕೇರಳ ಮೂಲದ ಇಬ್ರು ಯಾಕೆ ಈ ಆರೋಪ ಪಟ್ಟಿಯಲ್ಲಿದ್ದಾರೆ, ಇವರ ಕೆಲಸ ಏನು, ಯಾವ ಕಾರಣಕ್ಕೆ ಇವರು ನಾಗಮಂಗಲಕ್ಕೆ ಬಂದಿದ್ರು ಅನ್ನೋದ್ರ ಬಗ್ಗೆ ಈಗ ಸಹಜವಾಗಿ ಪ್ರಶ್ನೆ ಇದೆ. ಇದೆಲ್ಲದರ ಜೊತೆಗೆ ಇವರು ಪಿಎಫ್ಐನ ಸದಸ್ಯರು ಅನ್ನೋ ಆರೋಪ ಕೂಡ ಇದೆ. ಅದು ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕು ಅವ್ರು ಹೌದಾ ಏನು ಅನ್ನೋದು.